ಯಾಮೋಕ ನಿನ್ ಬ್ಲಾಗ್ಗೆ ಕಂಟೆಂಟ್ ಸಿಕ್ಕಿದೆ. ಇರೋಷ್ಟು ದಿನ ಯಾರ್ಯಾರ ಅಕ್ಕ ತಂಗಿ ಅಣ್ಣ ಯಾರ ಹತ್ರ ಇರ್ಲಿ ಹೋಗ್ತಾ ಇದೀವಿ. ಲವ್ ಮ್ಯಾರೇಜ್. ಫೈನಲಿ ನಾವು ಹುಡುಗಿ ಕೈಗೆ ರಿಂಗ್ ಬಂದಿದೆ. ನಮ್ಮ ಅಕ್ಕ ಫುಲ್ ಡಿಫ್ರೆಂಟ್ ಆಗಿ ಕಾಣಿಸ್ತದಲ್ಲ ಗೈಸ್, ಕಮೆಂಟ್ ಮಾಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಸೊ ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಬ್ಲಾಗಲ್ಲಿ ಏನೇನು ನಡೆಯುತ್ತೆ ಅಂತ ಎಲ್ಲ ಹೇಳಿ ನಾನು ಲೈಕ್ ವಿಡಿಯೋ ಶೇರ್ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ, ವಿಡಿಯೋ ನೋಡಿ. ಮತ್ತು ಓಕೆ, ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಸೊ ಗುಡ್ ಮಾರ್ನಿಂಗ್. ವೆದರ್ ಚೆನ್ನಾಗಿದೆ. ಸದ್ಯಕ್ಕೆ ಎದ್ದು ಬಂದು ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ವಾಯ್ಸ್ ಕೂಡ ನೋಡ್ಬೋದು ಹೆಂಗಿದೆ ಅಂತ. ಸೊ ಒಂದು 6:15 ಆ ಥರ ಆಗಿದೆ ಟೈಮ್. ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಏನೇನು ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೊಂಡಿದ್ದೆ. ಓ ಒಂದಲ್ಲ ಲೈನಾಗಿ ಅದೇನು ಅದು ರಾತ್ರಿ ಅಮ್ಮ. ಗುಡ್ ಮಾರ್ನಿಂಗ್. ಅಲ್ಲ ನೀನು ತಲೆ ಕ್ಲಿಪ್ ಹಾಕೊಂಡಿರ, ಯಾಕೆ ನೀನು ಹಿಂಗೆ ಬಿಟ್ಕೊಂಡಿದ್ಯಾ? ಅಲ್ಲಿ ನೀನೇ ಹೋಗ್ಬೇಕು, ನೀನೇ ರೆಡಿಯಾಗಿರೋದು. ಅದಕ್ಕೆ ನೋಡ್ತಾ ಇದ್ವಿ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪೀಳಿಗೆಗೆ ಇನ್ಯಾರು ಮಾಡ್ತಾರೆ? ನಮ್ಮನೆ ಕ್ಯೂನಲ್ಲವರೆ ಗುರು. ಎಲೆ ಎಲ್ಲ ಅಮ್ಮ ಎಲೆ ಇಲ್ಲ, ನೆಕ್ಸ್ಟ್ ನೀನೆ. ಅನ್ಕೊಂಡಂಗೆಲ್ಲ ಆಗಲ್ಲ. ಅಲ್ಲ ಅಷ್ಟೊಂದು ನೋಡೋದಕ್ಕೆ ಕಾಲ ಕಟ್ಟು ಚೌಕ್ ದೊಡ್ಡದಾಗ ಮಾಡಿ ನೋಡ್ಸೋಣ ಸ್ವಲ್ಪ ದಿನ ತೋರಿಸ್ತೀನಿ ನಾನು. ಏನದ ಮುಡಿ ಅಂತ ಮುಡಿ ಅಂತ ಬ್ರಹ್ಮನ್ ಮುಡಿ. ಹೌದೌದಲ್ಲ, ಕರೆಕ್ಟ್ ನೋಡಿ ಇಲ್ಲಿ ಹಾಕ್ಯವ್ರಿ ಸಂಟ್ರ. ಹೌದಲ್ವಾ? ಅರಿಶಿನ ಇನ್ನ ಒಂಚೂರು ಉತ್ತರ ಕಳ್ಸುತ್ತ ನಿನ್ನ ಮಗನ್ ಬೇರೆ ಎದ್ಬಿಟ್ಟ. ದೊಡ್ಡೋಳಾಗ್ಬಿಟ್ಟಾಳಪ್ಪ ಹೇಳು. ಸ್ನಾನ ಮಾಡೋದು ಬೇಡ ಬೇಡ ಅಂದ್ರೆ ಹೇಳು, ಮಾಡಲ್ಲ. ಫುಲ್ ಸಿಂಪಲ್ ಆಗಿ
ಆಕ್ಚುಲಿ ನಮ್ಮ ಮನೇಲಿ ಹೆಂಗ್ ಗೊತ್ತಾ, ಫುಲ್ ಟ್ರೆಡಿಷನಲ್, ಯಾವಾಗ್ಲೂ ಸೀರೆ ಹಾಕೋಬೇಕು, ಒಡವೆಗಳು ಹಾಕೋ, ಅದಕ್ಕೆ ಇವಾಗ ಸೀರೆ ಹಾಕೊಂಡಿದ್ದೀನಿ. ಅಂದ್ರೆ ಹಂಗವ್ರು ಫುಲ್ ಟ್ರೆಡಿಷನಲ್ ಆಗಿ. ಸೊ ನಾನು ನಮ್ಮ ಅಕ್ಕ ಫಾರ್ ಅ ಚೇಂಜ್ ಚೆನ್ನಾಗಿ ಕಾಣ್ತಿದ್ದೀವಿ. ಯಾರು ಚೆನ್ನಾಗಿ ಕಾಣ್ತಿದೀವಿ ಅಂತ ಕಮೆಂಟ್ ಮಾಡಿ. ನಾನು ನಮ್ಮ ಅಕ್ಕನ ಅಂತ ನಾನೇ ತಾನೆ ಗೈಸ್. ಅಪ್ಪ ನನ್ನ ಗಂಡ ರೆಡಿಯಾಗಿ 2 ಅವರ್ ಆಯಿತು, ನಾವು ರೆಡಿಯಾಗಿದ್ದು ಇವಾಗಲೇ. ಸೊ ಎಸ್, ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾನು ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ಡಿಫ್ರೆಂಟಾಗಿ ರೆಡಿಯಾಗಿದ್ದೀನಿ, ಗೊತ್ತಿಲ್ಲ ಹೆಂಗೆ ಕಾಣ್ತಿರ್ತೀನಿ ಅಂತ. ಹಾಂ ತಿನ್ನು ಫಸ್ಟ್ ತಿನ್ನು. ಇಡ್ಲಿ ಇಲ್ಲ ಅಲ್ಲ ಬರತ್ತಾ? ನಾನು ಹಂಗಾದ್ರೆ ಇಡ್ಲಿ ರೀ ನನಗೂ ಒಂದು ರೀ, ಅದು ನನ್ನ ತಂಗಿ ಅವಳಿಗೆ. ಕುಡಿ ಕುಡಿ ಬರ. ಏನು ಎಲ್ಲ ಗುಂಡೋಡ್ಸ್ಬಿಟ್ಟಿದ್ದಾರೆ. ನಮ್ಮ ಅಕ್ಕ ಫುಲ್ ಡಿಫ್ರೆಂಟಾಗಿ ಕಾಣಿಸ್ತದಲ್ಲ ಗೈಸ್, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಅಕ್ಕ ಆ್ಯಕ್ಚುಲಿ ಹಿಂಗೆ ರೆಡಿ ಆಗಿದೆ ಲುಕ್ಕಲ್ಲಿ ಇರೋದು. ಟ್ವಿನಿಂಗ್ ಚೆನ್ನಾಗಿ ಕಾಣ್ತಿದೆ. ನಮ್ಮ ಕವಿ ಪೊಂಗಲ್ ಬೇಡ ಅಂತ ಬಂದ್ಲು. ಆಯ್ತು ಅಂದರೆ ಈಗ ಸದ್ಯಕ್ಕಿಲ್ಲ ಅಂತ. ಇದೆಲ್ಲ ನಾನು ಎಂಟಿಗೆ ಇಟ್ಟಿರೋದು. ನೋಡಿ ಕೊಬ್ಬು ನೋಡಿ ನಿಮ್ಮ ಅವನಿಗೆ. ಅಣ್ಣ ಅವ್ನು ಹೈದ್ರಾಬಾದ್ ಮಾವ ತಿನ್ನೋ ಬಿಸಿಯಲ್ಲವ್ರೆ. ಫಸ್ಟ್ ಆಯ್ ಮಾಡೋಣ ಅಂದರೆ ಇಲ್ಲ ಅಂತೆ, ತಿನ್ಬೇಕಂತೆ ಫಸ್ಟು. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಈ ವ್ಲಾಗಲ್ಲಿ ನಿಮ್ಗಾಗಲೇ ಗೊತ್ತಾಗಿರುತ್ತೆ, ಇದು ನನ್ನ ತಂಗಿ ಎಂಗೇಜ್ಮೆಂಟ್ ವ್ಲಾಗ್ ಆಗಿರುತ್ತೆ. ಆಲ್ಮೋಸ್ಟ್ ಇದೆಲ್ಲ ನಡೀತಾ ಇರೋದು ಒಂದು ಆಫ್ಟರ್ 10 o'clock ಮೇಲೇ ಇದನ್ನೆಲ್ಲ ನಡೀತಾ ಇರೋದು. ಲೈಕ್ ನಾವು ಲೈಕ್ ಪಾರ್ಟಿ ಹಾಲಿಗೆ ಬರೋ ಅಷ್ಟರಲ್ಲಿ ಒಂದು 9:30 ಆ ಥರ ಆಗಿತ್ತು. ನಾವು ಮನೇಲೇ ಎಲ್ಲ ರೆಡಿಯಾಗಿದ್ವಿ. ಅಷ್ಟೊತ್ತಿಗೆ ಇಲ್ಲಿ ಅಂದರೆ ಲೈಕ್ ಪಾರ್ಟಿ ಹಾಲಲ್ಲಿ ಏನೇನು ನಡೆದಿತ್ತು ಅಂತಂದರೆ, ನಾನು ಇಲ್ಲಿಂದ ಕ್ಯಾಪ್ಚರ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾವು ಬಂದಾಗ ಒಂದು 9 o'clock ಮೇಲೆ ಆಗಿತ್ತು. ಬಿಫೋರ್ 10 o'clock ಲೈಕ್ ಟಿಫನ್ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ನಾವು ಬಂದಿದ್ದ ತಕ್ಷಣ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಯಾಕೆ ಲೇಟಾಗಿ ಬಂದ್ವಿ ನಾವು ಅಂತಂದರೆ, ಮನೇಲಿ ಎಲ್ಲರಿಗೂ ರೆಡಿ ಮಾಡಿ ಲೈಕ್ ಹುಡುಗಿಗೆ ಬಿಟ್ಟು ನಾನು ನನ್ನ ತಂಗಿ ಇಬ್ಬರು ಎಲ್ಲರಿಗೂ ರೆಡಿ ಮಾಡಿ ನಾವು ರೆಡಿಯಾಗಿ ಬರೋ ಅಷ್ಟರಲ್ಲಿ ನಮಗೆ 9 o'clock ಆ ಥರ ಆಗಿತ್ತು. ಸೊ ಎಂಗೇಜ್ಮೆಂಟ್ ಅಲ್ವಾ, ಆಲ್ಮೋಸ್ಟ್ ಎಲ್ಲ 10 o'clock ಮೇಲೇ ಜನ ಎಲ್ಲ 10 o'clock ಮೇಲೇ ಬರೋದು. ಸೊ ಪರವಾಗಿಲ್ಲ ಅಂತ ಹೇಳಿ ನಾವು ಸ್ವಲ್ಪ ಮುಗಿಸ್ಕೊಂಡು ಎಲ್ಲ ಬಂದ್ವಿ ಅಷ್ಟೇ. ಸೊ ನಾವು ಬಂದು ಟಿಫನ್ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಈ ಕೆಳಗಡೆ ಬರೋ ಅಷ್ಟರಲ್ಲಿ ಇದೆಲ್ಲ ನಡೀತಾ ಇತ್ತು. ಇದು ಅಂದರೆ ನಮ್ಮ ಕಡೆ ಮಾಡ್ತೀವಿ ನಾವು ಕಂಬಳಿ ಶಾಸ್ತ್ರ, ಕರಿ ಕಂಬಳಿ ಶಾಸ್ತ್ರ ಅಂತ ಮಾಡ್ತೀವಿ. ನನ್ನ ಮದುವೆ ಟೈಮಲ್ಲೂ ಅಷ್ಟೇ ನಮ್ಮ ತಾತ ನನಗೆ ನೆನಪು ಬಂದಾಗಿಂದನೂ ಅಂದರೆ ನಾನು ನೋಡ್ತಾ ಇದ್ದಾಗೂ ನಮ್ಮ ಮನೇಲಿ ಏನೇನು ಮದುವೆ ಆಗಿದೆ ಅದಕ್ಕೆಲ್ಲ ನಮ್ಮ ತಾತನೇ ಮಾಡಿರೋದು. ಅಲ್ಲಿ ಕೂತಿರೋದು ಪೇಟ ಹಾಕ್ಕೊಂಡು ಕೂತಿದ್ದಾರಲ್ಲ, ಅದು ನಮ್ಮ ತಾತ ಅಂದರೆ ನಮ್ಮ ತಾಯಿಯವರ ತಂದೆ. ಸೊ ನಾನು ಅಂದ್ಕೊಂಡೆ ನಮ್ಮ ತಾತ ವಯಸ್ಸಾಯ್ತಲ್ವ, ಸೊ ಅಷ್ಟೊಂದು ಶಕ್ತಿ ಇರಲ್ಲ, ನನಗೆ ಲಾಸ್ಟ್ ಮಾಡ್ತಾರೇನೋ ಈ ಶಾಸ್ತ್ರನ ಅಂದ್ಕೊಂಡೆ. ಬಟ್ ಇಲ್ಲ, ನನ್ನ ತಂಗಿಗೂ ಆ ಋಣ ಇದೆ, ನಮ್ಮ ತಾತನ ಕೈಲೇ ಮಾಡಿಸ್ಕೊಳ್ಳೋ ಅಷ್ಟು. ಸೊ ಎಸ್, ಅದನ್ನು ನಮ್ಮ ತಾತನೇ ಮಾಡಿಸ್ಕೊಂಡ್ರು. ಅಂದರೆ ನಿಸ್ತಾಂಬ್ಲ ಅಂತೆಲ್ಲ ಮಾಡ್ತಾರೆ. ಮುಂದೆ ಮೇ ಬಿ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಇಲ್ಲ ಅಲ್ಲಿದೆ, ಕಂಬಳಿ ಹಾಕಿ ಅದ್ರ ಮೇಲೆ ಅವರು ಅದೆಲ್ಲ ಬರೀತಾರೆ, ಏನೇನೋ ಬರೆದು ಅದ್ರ ಮೇಲೆ ಶಾಸ್ತ್ರ ಅಂತ ಮಾಡ್ತಾ ಇರೋದು. ಹಾಗೆ ಹುಡುಗನ ಮನೆಯವ್ರಿಗೆ ಹುಡುಗಿ ಮನೆಯವ್ರಿಗೆ ಮಾಮೂಲಿ ಇರುತ್ತಲ್ವ, ಹುಡುಗಿನ ನಮ್ಮದು ಅಂತ ಅದು ಅನ್ಸ್ಕೊಂಡಿದ್ದ ದಿನ ಎಲ್ಲ ಮುಗೀತು. ಬಟ್ ಅಲ್ಲಿ ಒಂದು ಶಾಸ್ತ್ರ ಮಾಡಿ ಮತ್ತು ಹುಡುಗನಿಗೂ ಇವ್ರೇನೇನು ಶಾಸ್ತ್ರ ಮಾಡಬೇಕು. ಇದು ಈ ಲೆಫ್ಟಲ್ಲಿ ನಿಂತಿರೋದು ರೈಟಲ್ಲಿ ನಿಂತಿರೋದು ಹುಡುಗ ಅಪ್ಪ ಅಮ್ಮ. ಇವಾಗ ಹುಡುಗ ಪಕ್ಕ ನಿಂತಿರೋದು ಹುಡುಗಿಯವರಪ್ಪ ಅಮ್ಮ, ನನ್ನ ಚಿಕ್ಕಮ್ಮ. ಸೊ ಅದೆಲ್ಲ ಮುಗಿಸ್ಕೊಂಡು ಅವರು ಹುಡುಗನ ಕಡೆಯವರು ಹುಡುಗಿಗೆ ಏನೇನು ಶಾಸ್ತ್ರ ಮಾಡಬೇಕು ಅದನ್ನೆಲ್ಲ ಮುಗಿಸ್ತಾಯಿದ್ರು.
ಅದೆಲ್ಲ ಮುಗಿಸಿ ಇನ್ನೇನು ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಇನ್ನೂ ಕಂಪ್ಲೀಟಾಗಿ ವಿಡಿಯೋ ಬೇಕು ಅಂತಂದರೆ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ, ರಾಗೆ ವಿಡಿಯೋ ಹಾಕಿದ್ದೀನಿ. ಇಲ್ಲಿ ತುಂಬ ಸೌಂಡ್ ಆಗ್ತಿತ್ತಲ್ವ, ಅದಕ್ಕೋಸ್ಕರ ಇಲ್ಲಿ ಮಾತ್ರ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಸೊ ಇನ್ನು ಎಂಗೇಜ್ಮೆಂಟ್ ಕಂಪ್ಲೀಟ್ ವಿಡಿಯೋ ಬೇಕಂದರೆ ಅದು ನೀವು ಗಾನವಿ ವ್ಲಾಗ್ಸ್ನ ಚೆಕ್ಔಟ್ ಮಾಡಿ, ಅದರಲ್ಲಿ ನಿಮಗೆ ಮೇ ಬಿ ಕಂಪ್ಲೀಟ್ ಲೈಕ್ ವಿಡಿಯೋ ಸಿಗುತ್ತೆ. ಸೊ ನಾನು ಇದ್ದಾಗ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಬಿಕಾಸ್ ನನ್ನ ಮಗ ಇರೋದ್ರಿಂದ ನಾನು ಕಂಪ್ಲೀಟ್ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಸೊ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಹೇಳಿದಾಗೆ ತುಂಬ ಜನ ಬೇರೆ ಬಂದಿದ್ದರು. ಸೊ ನಮಗೂ ಅವೆಲ್ಲರನ್ನೂ ಮಾತಾಡ್ಸೋದು ಇಂಪಾರ್ಟೆಂಟ್ ಅಲ್ಲ, ವೀಡಿಯೋ ಮಾಡ್ಕೊಂಡಿರೋಕ್ಕಾಗಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಎಂಗೇಜ್ಮೆಂಟ್ ಎಲ್ಲ ಸ್ಟಾರ್ಟ್ ಆಯ್ತು. ನೋಡಿ ಅದೇ ಕಂಬಳಿ ಅಂತ ಹೇಳ್ತಾ ಇರೋದು, ನನ್ನ ತಂಗಿ ಎತ್ಕೊಂಡೋದ್ಲ, ಇನ್ನೊಂದು ತಂಗಿ ಅದು. ಸೊ ಇದನ್ನು ನೋಡಿ ಮತ್ತೆ ಯಾರೋ ಈ ಆ್ಯಂಗಲಲ್ಲಿ ಬೇರೆ ವೀಡಿಯೋ ಮಾಡಿಬಿಟ್ಟಿದ್ದಾರೆ. ಸೊ ಏನು ವೀಡಿಯೋ ಸಿಕ್ಕಿದ್ದು ಅದನ್ನು ಮಾತ್ರ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಸೊ ಕಂಪ್ಲೀಟ್ ವಿಡಿಯೋ ಬೇಕಂದರೆ ನೀವು ಗಾನವಿ ವ್ಲಾಗ್ಸ್ನ ಚೆಕ್ಔಟ್ ಮಾಡಿ. ಹಾಗೆ ಗಾನವಿ ವ್ಲಾಗ್ಸ್ ಮತ್ತು ಸಿಸ್ಟರ್ಸ್ ವ್ಲಾಗ್ಸ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಎಂಜಾಯ್ ಮಾಡಿ. ಐ ನನ್ನ ಬಾಯ್ ಬೇಬಿ. ಇಲ್ಲಿ ಎಲ್ಲ ಊಟಕ್ಕೆ ಅರೇಂಜ್ಮೆಂಟ್ ಆಗಿದೆ. ಅದು ಸೌಂಡ್ ಕಡಿಮೆ ಇರುತ್ತಣ್ಣ. ಹಲೋ ಅಣ್ಣ, ಇದು ಚಂದ್ರಚಂದ್ರ ಮೇನ್ ರೋಡಲ್ಲಿ, ಇದು ಉತ್ರಳ್ಳಿ ಕೆರೆ ಹತ್ರ. ಮಾಡ್ದೆ ತಿಂದೆ ಬಾಯ್ ಬಿಡೆ, ಪರವಾಗಿಲ್ಲ. ಹೇಳು ನಮ್ಮ ಚಿಕ್ಕಪ್ಪ. ಚೆನ್ನಾಗಿದೆಯಾ ಊಟ? ಚೆನ್ನಾಗಿದೆಯೇನೋ ಊಟ? ಚೆನ್ನಾಗಿದೆಯಾ? ಹೇಳಿ ಮೇಡಮ್. ನಾವು ಒಬ್ಬಟ್ಟು ತಿಂದಿಲ್ಲ. ಬೇಡಪ್ಪ, ಬೇಡ ಕಣೋ. ಪ್ರತಿ ಹೇಳ್ದೆ ಅದನ್ನೇ. ನಾನು ತಿಂದೆ. ಹೇಗಿದೆ? ಏನು ತಿಂದ್ರಿ? ಚೆನ್ನಾಗಿದೆಯಾ ಅಣ್ಣ ಊಟ? ಪರವಾಗ ಪಲ್ಯಗಳಿದ್ದಾವೆ ಗುರು. ನೀನು ರಜದಾತ್ರಿಯಲ್ಲಾದರೂ ಆರ್ಡ್ರ್ ಮಾಡು ಅಥವಾ ಬಿಡು, ಆದರೆ ಇದು ಮಾಡಿಸಿರೋದು ತಿನ್ನಬೇಕು. ಆವಾಗ ಟೇಸ್ಟ್ ಏನಂತ ಹೇಳಲೇಬೇಕು, ಅಷ್ಟೇ ಹೇಳ್ಬೇಕು. ನಾನು ತಿಂದೆ. ಓಕೆ, ಅಷ್ಟು ನಾನು ವೀಡಿಯೋ ಮಾಡಕ್ಕೆ ಬಂದಿದ್ದೆ. ಏನು ಮಗನ? ಅಯ್ಯಯ್ಯೋ ಅಯ್ಯೋ ದೇವಾ, ಒಂದು ನಿಮಿಷ ಇವ್ರು ಓಡಾಡ್ತಿದ್ದಾರೆ. ಯಾಮಕ್ಕ ನಿನ್ನ ಬ್ಲಾಗ್ಗೆ ಕಂಟೆಂಟ್ ಸಿಕ್ಕಿದೆ, ತಿನ್ಸಮ್ಮ ಬಾಯ್. ಅಯ್ಯಯ್ಯಯ್ಯೋ, ಪಾಪ ಕಣೋ. ಅಷ್ಟೇ. ಏನಂದಿದ್ದೀನಿ ನಿನ್ನ ಮದ್ವೆನಾ? ಅವ್ನ ಮದುವೆ ಆಗೋ ಟೈಮ್ಗೆ ವೆರೈಟಿ ಎಲ್ಲ ತಿನ್ಸ್ಬೇಕಾದ್ರೆ ಉಪ್ಪಿನಕಾಯಿ ತಿನ್ನಿಸ್ತಾನಂತೆ. ಅಲ್ಲ ಕಣೋ, ನಿನ್ನ ಮದ್ವೆಗೆ ಹೋಗಿದೆಯಲ್ಲ ನೀನು. ಲೇ ನನ್ನ ಮಗನೇ, ಊಟ ಸೆಂಟ್ರಲ್ಲಿ ಏನ್ ಬೇಕಾದ್ರೂ ಸೇರಿಸ್ಬೋದು. ಉಪ್ಪುಟ ಅಷ್ಟೇ, ಸಿಂಪಲ್. ಹುಡ್ಕಕ್ಕೆ ಟೈಮ್ ಅದನ್ನ ಮಾತ್ರ ಸೇರಿಸಿ, ಬೇರೆ ಏನು ಸೇರಿಸೋದು ಗೊತ್ತಾಗ. ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಆ ಗಾನವಿ ವ್ಲಾಗ್ಸ್ನ ರೆಫರ್ ಮಾಡಿ ಅಂದರೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಫ್ರೆಂಡ್ಸ್. ಸೊ ವಿಲ್ ಮೀಟ್ ಸೂನ್, ವಿಲ್ ಪ್ಲಾನ್ ಸೂನ್. ಬಟ್ ಎಲ್ಲಿ ಹೇಳ್ತೀವಿ ಅದು ಇವಳು ನೋಡು, ಹುಡುಗನ್ ತಾನೆ ಅಂತೆ. ಹುಷಾರಾಗಿಕ್ಕೋ, ಯಾರು ಇಲ್ಲ ಹೋಗ್ಬೇಡಿ.
ಮುದ್ದು ಏ ಬೇಡ ಅವ್ನು ಕೊಡ್ಬೇಡ ಅವ್ನು ಕುಕ್ತಾನೆ ಎತ್ಕೊ ಮಾಡ್ತಾನೋ ನನ್ನ ಚಿಕ್ಕಿ ಬಾಕ್ ಹೋಗೋಣ ಅಂತ ಕರ್ಕೊಂಡ್ ಬಂದಿದ್ದಾನೆ ಅಲ್ಲೇನಾ ಅಲ್ಲ ಮಗನೇ. ಸೊ ಫಂಕ್ಷನ್ ಎಲ್ಲ ಮುಗೀತು, ನಾವು ಮನೆಗೆ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಅಂತ. ಮೂಗಲ್ ಮಾತಾಡ್ತಾನೆ ಅಂದೆ ನಾನು. ಏ ಜೋರಾಗಿ ಮಾತಾಡೋ, ಮೂಗಲ್ ಮಾತಾಡ್ಬೇಡ ಅಂದೆ ನಾನು ಅವಾಗ್ಲೇ. ಗಗನ ಓ ಅಮ್ಮನೇ ಇನ್ನ ಎಂಗೇಜ್ಮೆಂಟ್ ಆಗಿರೋದು, ಹೋಗಿ ಹಂಗೆ ಊರಿಗೆ ಹೋಗಿ ಕರ್ಕೊಂಡು ಹೋಗ್ರಿ. ಲಾಕ್ ಮಾಡ್ಕೊಮ್ಮ, ಪ್ರೆಸ್ ಮಾಡೋದು. ಸೂನ್ ಇಲ್ಲ ನಿಂಗೆ ಹೇಳ್ತೀನಿ. ಹೇಗೆ ಏನಮ್ಮ ಬ್ರೈಟ್ ಟು ಬಿ, ಸೂನ್ ಬ್ರೈಟ್ ಟು ಬಿ. ಹೆಂಗಿತ್ತು ನಿಮ್ ರಿಂಗ್ ತೋರಿಸಿ. ರಿವೀಲ್ ಅವಳದ್ರಲ್ಲಿ ರಿವೀಲ್ ಮಾಡ್ಬೇಕೇನೋ. ಹೌದೇನೆ ಹಂಗೇನದ ಇದೆಯಲ್ಲ. ಇಲ್ಲ ನನಗೆ ಮುಂಚೆನೇ ಯಾಕೆ ಮಾಡಾಕ್ತಾಳೆ ಅನ್ಸುತ್ತೆ. ಇಲ್ಲಿ ನೀನು ಮಾಡಿ ಓಕೆ ಬಿಡೋದೆಲ್ಲ. ಓಕೆ ಅಮ್ಮ ಹೆಂಗಿದೆಯಮ್ಮ ಎಕ್ಸ್ಪೀರಿಯನ್ಸ್ ಅಂತ ಕೇಳಲ್ಲ, ನಿನ್ನ ಎಕ್ಸೈಟ್ಮೆಂಟ್ ಹೆಂಗಿದೆ? ಫುಲ್ ಇಷ್ಟ ಆಗಿದ್ದೀನಿ, ಯಾಕಂದ್ರೆ ತುಂಬ ಬೆಳಗ್ಗೆ ಎಷ್ಟೊತ್ತು 8:30 9 ಗಂಟೆಯಿಂದನೇ ಆಲ್ಮೋಸ್ಟ್ 9 ಗಂಟೆಯಿಂದ ಇವಾಗ ಆಯ್ತು, ಆಲ್ಮೋಸ್ಟ್ 5:30 ಆಗ್ತಾ ಬಂತು ಟೈಮ್. ಎಂಗೇಜ್ಮೆಂಟ್ಗೆ ಇಷ್ಟು ಜನ ಇಷ್ಟು ಇದಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇವ್ರು ಶಾಸ್ತ್ರ ಎಲ್ಲ ಮಾಡಿದ್ರಲ್ಲ, ಇದ್ದಿದ್ದು ಟೈಮ್. ಅಲ್ಲ ಅದೆಲ್ಲ ಫೈನ್, ಹಂಗೆಲ್ಲ ಬಿಡು. ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗೆ ಏನಾದ್ರು ಆಗ್ತಿದ್ಯಾ? ಹೇಗೆ ಅನಿಸ್ತಿದೆ ಅಂತ ಅಷ್ಟೇ. ಫೀಲಿಂಗ್ ಹೌ ಇಸ್ ದ ಫೀಲಿಂಗ್ ಅಂತ. ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್, ಗುಡ್ ಫೀಲಿಂಗ್ ಅಂತಾನೆ. ಹಂಗಂದ್ರೆ ಮಿಕ್ಸ್ಡ್ ಫೀಲಿಂಗ್, ಮಿಕ್ಸ್ಡ್ ಎಮೋಷನ್ಸ್ ಆಗ್ತಿದೆ. ಸೊ ಫೈನಲಿ ನಮ್ಮ ಹುಡುಗಿ ಕೈಗೆ ರಿಂಗ್ ಬಂದಿದೆ, ಸೂನ್ ಕತ್ಕೊ ಬರುತ್ತೆ. ಡೇಟ್ ಎಲ್ಲ ಬಿಡಿ, ಇನ್ನ ವೆಡ್ಡಿಂಗ್ ಸೀರೀಸ್ ಆಗಿರುತ್ತೆ ನಮ್ದು. ಬಟ್ ಇನ್ನ ಟೈಮ್ ಇದೆ. ಸೂನ್ ಟು ಬಿ, ಸೂನ್ ಬ್ರೈಟ್ ಟು ಬಿ. ಎಸ್ ಎಲ್ಲದನ್ನ ಸೇವ್ ಮಾಡಿ ಓಡಿಸ್ತಾರೆ. ಅದೆಲ್ಲ ಯಾರು ಮಾಡ್ತಾ ಇಲ್ಲಮ್ಮ, ಸ್ವತಃ ಅವಳೇ ಮಾಡ್ಕೊಂಡಿರೋದು. ಅಂದ್ರೆ ಸ್ವತಃ ಒಪ್ಕೊಂಡಿರೋದು. ಲವ್ ಮ್ಯಾರೇಜ್ ಅಲ್ಲ ಅದು ಅರೇಂಜ್ ಮ್ಯಾರೇಜ್ ಕಂಪ್ಲೀಟ್. ಏನು ಏನಪ್ಪ ಏನು ಹೇಳ್ತಾರೆ ಆಗಿತ್ತು ಅಂತ ಗೊತ್ತಿಲ್ಲ. ಹಂಗಿದೆ ಪ್ಯೂರ್ ಅರೇಂಜ್ ಮ್ಯಾರೇಜ್. ಗುರು ನಮ್ಮ ಮನೇಲಿ ಆಗೋದೆಲ್ಲ ಅರೇಂಜ್ ಮ್ಯಾರೇಜ್ ಗುರು, ಯಾಕಂದ್ರೆ ನಮ್ಮ ಮನೆ ಲವ್ ಮ್ಯಾರೇಜ್ ಒಪ್ಪಲ್ಲ. ಅದು ನಮಗೆ ಏನು ನಮಗೆ ಆ ಪ್ರಾಕ್ಟಿಕಲ್ ಗೊತ್ತು ನಮ್ಗೆ. ಸೊ ನಾವು ಅದ್ರ ಬಗ್ಗೆ ಅರೇಂಜ್ ಮ್ಯಾರೇಜ್. ಸೊ ಒಂದೇ ಏನಂದ್ರೆ ಅರೇಂಜ್ ಮ್ಯಾರೇಜ್ ನಮ್ಮ ಮನೇಲಿ ಆಗೋದು, ಲವ್ ಮ್ಯಾರೇಜ್ ಆಗಲ್ಲ. ಬಟ್ ನಾವು ಅಟ್ಲೀಸ್ಟ್ ಒಪ್ಕೊಂಡಿದ್ದ ಹುಡುಗನ್ನ ಮದುವೆ ಮಾಡಿ. ಓಕೆ ಅಮ್ಮ, ನಿಮ್ಗೆ ಈ ಹುಡುಗ ಇಷ್ಟನ ನಿಮ್ ಮಾಡೋದು, ಅದು ಮಾತ್ರ ಅವ್ರ ಒಪಿನಿಯನ್ಗೆ ನಾವು ಗೌರವ ಕೊಡ್ತೀವಿ. ಅವಳಿಗೆ ಫುಲ್ ಖುಷಿ ಇದೆ, ಫುಲ್ ಬ್ಲಶ್ ಆಗ್ತಾ ಇದ್ದಾಳೆ. ಅಫ್ಕೋರ್ಸ್ ಅದು ಏನು ಮಾಡೋದು, ಆ ಹುಡುಗನ ಹೆಸರು ನಾನು ಹೇಳಲ್ಲ, ಅವಳೇ ಹೇಳ್ಕೊತಾಳೆ, ಆಮೇಲೆ ಕೇಳಿಸ್ಕೊಳ್ಳಿ. ಬಟ್ ಫುಲ್ ಬ್ಲಶ್ ಆಗ್ತಾ ಇದ್ದಾಳೆ ಹುಡುಗಿ. ಅದು ತುಂಬಾ ಡಿಫ್ರೆನ್ಸ್ ಇಲ್ಲ ಅವ್ರಿಗೆ ಹೆಸರಲ್ಲಿ. ಏನಿರ್ಬೋದು ಅಂತ ಕಮೆಂಟ್ ಮಾಡಿ. ಗಗನ ಇವಳ ಹೆಸರು ಅಲ್ವಾ, ಸೊ ತುಂಬಾ ಡಿಫ್ರೆನ್ಸ್ ಇಲ್ಲ. ಏನೋ ಕಟ್ ಮಾಡ್ಬೇಕಾಗುತ್ತೆ, ಸೇರ್ಸೋದೇನಿಲ್ಲ. ಅದೊಂದು ಒಂದ್ ವರ್ಡ್ ಕಟ್ ಆಗುತ್ತೆ ಅಷ್ಟೇ, ಅದ್ರಲ್ಲೇ ಹುಡುಗನ ಹೆಸರಿದೆ. ಅಕಸ್ಮಾತ್ ಪಾಪ ನನ್ ಮೈದ ಏನಾದ್ರು ವಿಡಿಯೋ ನೋಡಿದ್ರೆ ನಾನು ಇಲ್ದೇನೆ ಇಷ್ಟು ಗೋಳ್ ಹಾಕೊಂಡಿದಾರೆ ನನ್ನ ಅಂತ ಅನ್ಕೊಂತಾಳೆ. ಓಕೆ ಸೊ ಎಸ್, ಸೊ ಖುಷಿ ಇದೆಯಾ? ನೀನ್ ಇಟ್ಕೋ ಇಲ್ಲಿ ಆ ಮುಖದ ಕೇಳುವ ಏನಂತ ಕೇಳ್ತಾಳೆ ನನ್ನ ಇವಳು. ನಾವು ಕೇಳ್ತಾಳೆ ಫೀಲಿಂಗ್ ಹೆಂಗಿದೆ ಅಂತ. ಅಫ್ಕೋರ್ಸ್ ಹೌದು, ಅಂದ್ರೆ ಇವಾಗ ನಮ್ಗೆ ಹೆಂಗ್ ಫೀಲಿಂಗ್ ಇತ್ತು ಇವಾಗ ಅವಳಿಗೂ ಅದೇ ಫೀಲಿಂಗ್ ಇರುತ್ತೆ. ನಮಗೂ ಅಲ್ಲ ಕಡೆ, ನಿನ್ಗೊಬ್ಳಿಗೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಏನಂದ್ರೆ ನನಗೆ ಟೈಮ್ ಇದ್ದಿಲ್ಲ, ಇವ್ರಿಗೆಲ್ಲ ಸ್ವಲ್ಪ ಟೈಮ್ ಇತ್ತು ಪ್ರಿಪ್ರೇಷನ್ ಮಾಡ್ಕೊಂಡು, ಅದೆಲ್ಲ ಪರವಾಗಿಲ್ಲ. ಆದ್ರೆ ಏನ್ ಫೀಲಿಂಗ್, ಒಂದ್ ಹುಡುಗಿ ಒಂದ್ ಫ್ಯೂಚರ್ ಅಲ್ಲ. ಸೊ ಗಗನ ಅವಳ ಪಾಪ ಒಂದಿನೂ ಟೈಮ್ ಇರ್ಲಿಲ್ವೇ? ಅಲ್ಲ ಕಡೆ ಅಟ್ಲೀಸ್ಟ್ 15 days ಆದ್ರೂ ಟೈಮ್ ಇತ್ತು. ನನಗೆ ನಿನ್ನೆ ಹೇಳಿದ್ರು ನಾಳೆ ನಮ್ಮ ಎಂಗೇಜ್ಮೆಂಟ್. ಓಕೆ ಸ್ಟಾಪ್, ಈಗ ಹೇಳು. ಅಫ್ಕೋರ್ಸ್ ಎಲ್ಲ ಹುಡುಗಿರ್ಗು ಅದಿದ್ದೇ ಇರುತ್ತೆ. ಇವಳು ಹೊಟ್ಟೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇರುತ್ತೆ. ಏನೇನೋ ಅನ್ಸ್ತಾ ಇರ್ಬೋದಲ್ಲ, ನಂಗೆ ಗೊತ್ತಿಲ್ಲ ಅದು. ಐ ಮೀನ್ ನಂಗೇನು ಗೊತ್ತಿಲ್ಲ. ಹಿಂಗೆ ನನ್ನ ಲೈಫು ಎಲ್ಲ ಅನ್ಸ್ತಾ ಇರುತ್ತೆ. ನಿನಗೇನ್ ಅನ್ಸ್ತಿದೆ? ನನಗೆ ಖುಷಿ ಇದೆ. ಖುಷಿ ಇದೆಯಾ? ನನಗೆ
ಒಂದು ಗುಡ್ ವೈಬ್ ಕೊಡ್ತಾನೆ ನನ್ನ ಮೈದ ಅಂತ ಅನಿಸಿದೆ ನನಗೆ ಆಲ್ರೆಡಿ. ಆಮೇಲೆ ಚೆನ್ನಾಗಿರಲಿ, ಆಮೇಲೆ ಅವ್ರ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಬೇಗ ಮದುವೆ ಆಗಲಿ. ಅಯ್ಯ ಆಗೋಗುತ್ತೆ ಬಿಡಿ, ಇದೇ ಆಗೋಗಿದೆ, ಇನ್ನು ಮದುವೆನೂ ಆಗೋಗುತ್ತೆ. ಸೊ ಎಲ್ಲ ಬೇಗ ನಡೀತೆ, ಒಳ್ಳೆ ಕರಿಯರ್ ಬೇಗ ಆಗಲಿ. ಸೊ ವಿ ಆರ್ ಹ್ಯಾಪಿ ಫಾರ್ ಇಟ್. ಸೊ ಎನಿವೇ ಕಂಗ್ರ್ಯಾಚುಲೇಷನ್, ಚೆನ್ನಾಗಿರ್ಲಿ ಅಷ್ಟೇ. ನನ್ನ ತಂಗಿ ಔಟ್ಫಿಟ್ ಹೆಂಗಿದೆ ಅಂತಾನು ಕಮೆಂಟ್ ಮಾಡಿ. ಆಕ್ಚುಲಿ ಇನ್ನೊಂದಿತ್ತು ನಮ್ಮ ಅಣ್ಣನ ಬಗ್ಗೆ ಹೇಳಿ ಅಂತಿದ್ದಾಳೆ. ಬೇಡ 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 ನಮ್ಮ ಅಣ್ಣ ಗೊತ್ತಿರೋದು ಬೇಡ, ನಿಮಿಷ ಇರು. ನಮ್ಮ ಅಣ್ಣ ಗೊತ್ತಿರೋದು 2 ದಿನದಿಂದ. ನಮ್ಮ ಅಣ್ಣ ಗೊತ್ತಿರೋದು 2 ದಿನದಿಂದ. Opinion ನಿಂಗೆ ಏನ್ ಅನ್ಸ್ತಿದೆ ಅದು ನಿಂಗೆ? ಏನ್ ಅನ್ಸ್ಬೇಕು? ಏನೋ ಹುಡುಗಿ ಖುಷಿಯಾಗಿದ್ರೆ ಸಾಕಮ್ಮ, ಅಷ್ಟೇ. ಏನು ಬೇಡ. ಅಣ್ಣ ಬ್ಲಾಗ್ ನೋಡ್ತಿದ್ರೆ ಚೆನ್ನಾಗಿ ನಮ್ಮ ಹುಡುಗಿನ ಫ್ಯೂಚರಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಕಾಟ ಕೊಡ್ತಾಳೆ, ಸಹಿಸ್ಕೊಳ್ಳಿ. ನೀವು ಕೊಡಿ, ಅವಳು ಸಹಿಸ್ಕೊಂತಾಳೆ. ಕಡಿಮೆ ಕೊಡಿ, ಇಲ್ಲ ಜಾಸ್ತಿ ಕಡಿಮೆ ಕೊಡಿ, ಪರವಾಗಿಲ್ಲ. ಅವಳು ಅವ್ರ ಅಣ್ಣ ಅಲ್ಲರೇ, ಅದಕ್ಕೆ ನೀವು ಕೊಡಿ ಜಾಸ್ತಿ ಅಂತ ಹೇಳ್ತಾಳೆ. ಅವ್ರಪ್ಪ ಸಾಕಾದಂಗ್ ನೋಡ್ಕೊಬಿಟ್ಟಾರೆ, ನೀವು ಅದ್ರ ಒಂದ್ ಸ್ವಲ್ಪ ಕಾಟ ಕೊಡಿ. ಬೇಡ ಬೇಡ ಕಡಿಮೆ ಕಾಟ ಕೊಡಿ. ಇಲ್ಲ ಏನಿಲ್ಲ, ಖುಷಿಯಾಗಿರೋ ಅಷ್ಟೇ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಚೆನ್ನಾಗಿರು, ವಿ ಆರ್ ಹ್ಯಾಪಿ ಫಾರ್ ಯು. ಆಮೇಲೆ ಮಿಸ್ ಮಾಡ್ಕೊಂತೀರಿ ನಿಮ್ಮನ್ನ. ಎವ್ರಿ ಗರ್ಲ್ಸ್ ನಿಮಗೋಸ್ಕರ ನಿನ್ನೆ ಆ ಸಾಂಗ್ ಡೆಡಿಕೇಟ್ ನಿನ್ನೆ ಮಾಡಿದ್ದೀನಿ. ನಾನು ಕಷ್ಟು ಆಡ್ತಾನೇ ಇದೀವಿ ನಿನ್ನೆಯಿಂದ ಸಾಂಗ್ ನ. ಇವತ್ತು ನಾನು ನಿಜ ನಂಗೆ ಇವಾಗಲೇ ಮಿಸ್ ಮಾಡ್ಕೊಂತೀವಿ ಅಂತ ಅನಿಸ್ತಾ ಇದೆ. ಆಯ್ತಾ? ಪಾಪ ನಮ್ಮ ಮಗು ಎಷ್ಟು ಮಿಸ್ ಮಾಡ್ಕೊಳ್ಳುತ್ತೆ ಅವ್ರ ಅಕ್ಕನ. ನಂಗೆ ಗೊತ್ತಾ ಆ ಫೀಲಿಂಗ್, ನಂಗೆ ಗೊತ್ತು. ನನ್ನ ಕೇಳಿದ್ರು ಆದ್ರೂ ನಾನು ಮನೇಲೇ ಇದ್ದೀನಿ ಬಿಡು. ಆದ್ರೂ ಹಂಗೆಲ್ಲ ಅನ್ಸುತ್ತೆ. ನೀನ್ ಹೆಂಗೆ ಇದ್ರು ಕೂಡ ನಮ್ಮ ಅಕ್ಕ ನನ್ನ ತಂಗಿ ಹಿಂಗಿಲ್ವಲ್ಲ ಅಂತ ಅನ್ಸುತ್ತೆ. ಆ ಬಾಂಡ್ ನಮಗ್ ಮತ್ತೆ ಸಿಗಲ್ಲ. ಚಾನ್ಸ್ ಇಲ್ಲ ಆ ಬಾಂಡ್ ಸಿಗೋದಕ್ಕೆ. ಸೊ ಇರೋಷ್ಟು ದಿನ ಯಾರೇ ಅಕ್ಕ ತಂಗಿ ಅಣ್ಣ ಯಾರಾದ್ರೂ ಇರ್ಲಿ, ಮದ್ವೆ ಆಗೋಕ್ಕಿಂತ ಮುಂಚೆ ಎಷ್ಟು ಖುಷಿಯಾಗಿರ್ತೀರಾ ನಿಮ್ದಷ್ಟೇ. ಅದಾದ್ಮೇಲೆ ಆ ಬಾಂಡ್, ಆ ಪ್ರೀತಿ ವೈಬ್ ಸಿಗಲ್ಲ, ಸಿಗಲ್ಲ, ನಿಜ ಸಿಗಲ್ಲ. ಅದ್ actually ಇರುತ್ತೆ. ತಂಗಿ ನನ್ನ ತಂಗಿ ಬಿಟ್ಟು ಎಲ್ಲರಿಗೂ ಆ ವೈಬ್ ಇದೆಲ್ಲ. ನಮ್ಮ ಅಕ್ಕ, ನನ್ನ ತಂಗಿ, ನಮ್ದು ಅದಿರಲ್ಲ, ಸಾಧ್ಯನೇ ಇಲ್ಲ. ತುಂಬಾ ಕಷ್ಟ ಆಗುತ್ತೆ. ಅದ್ ನಾವು ಅದನ್ನೇ ಹೇಳ್ತಾರೆ, ಅದನ್ನ ಅರ್ಥ ಮಾಡ್ಕೋಬೇಕು. ಏನು ಮಾಡಕ್ಕಾಗಲ್ಲ, ಸೂನ್ ಅರ್ಥ ಮಾಡ್ಕೊಂಡ್ ಬಿಡ್ಬೇಕಷ್ಟೆ. ಅಷ್ಟೇ. ಅದೇ ಅದೇನು ಮಾಡಕ್ಕಾಗಲ್ಲ. ಅಲ್ಲಿ ಏನಾಗುತ್ತೆ, ಏಯ್ ನಂದು ಅಂತ ಬಂದ್ಬಿಡುತ್ತೆ. ಅದು ತಪ್ಪಲ್ಲ, ಅದು ಗೋಸ್ ಆನ್. ಯಾರನ್ನು ಬಿಡಕ್ಕಾಗಲ್ಲ, ಯಾರನ್ನು ಹಿಡ್ಕೊಳಕ್ಕಾಗಲ್ಲ. ಎಸ್ ಆಯ್ತು. ಹಳೋ ಪ್ರೋಗ್ರಾಮ್ ಇನ್ನ ಟೈಮ್ ಇದೆ. ಇನ್ನು ಮದ್ವೆಗೆ ಇನ್ನು ನಮ್ ತಂಗಿ ನಮ್ ಕೈಯಲ್ಲಿ ಇದ್ದಾಳೆ ಇವಾಗ ಸದ್ಯಕ್ಕೆ. ಆಮೇಲೆ ಬಿಟ್ಟು ಏನಿಲ್ಲ, ಚೆನ್ನಾಗಿರು, ಆರಾಮಾಗಿರು. ಒಂದ್ ಬೇಜಾರಿದೆ, ಹಿಂಗ್ ಬಿಟ್ಬಿಟ್ರೆ ಹೋಗ್ಬಿಡ್ತು. ಅದು ಬಿಟ್ರೆ ಇನ್ನೇನಿಲ್ಲ ಫೀಲಿಂಗ್. ಆ ಹುಡ್ಗ ಮೇ ಬಿ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ತರನೇ ಇದ್ದಾನೆ. ಅಂದ್ರೆ ನೋಡಕ್ ಚೆನ್ನಾಗಿ, ಅಂದ್ರೆ ನೋಡ್ಕೊಂತಾನೆ ಚೆನ್ನಾಗಿ ಅಂತಾನೆ ಅನ್ಸಿದೆ ನಿಜವಾಗ್ಲೂ. ಅಂದ್ರೆ ಏನ್ ಹೇಳ್ತಾರೆ, ಮನ್ಸಿಂದಾನೆ ಹೇಳ್ತಾ ಇದೀನಿ, ಚೆನ್ನಾಗಿ ನೋಡ್ಕೊಂತಾನೆ. ನೋಡಪ್ಪ, ವ್ಲಾಗ್ ನೋಡ್ತಾ ಇದ್ರೆ ನೋಡ್ಕೋ, ಇವಾಗ ಗ್ಯಾರಂಟಿ ನಾವು ಪ್ರೂಫ್ ಇದೆ. ಸೊ ವ್ಲಾಗ್ ಚೆನ್ನಾಗಿ ನೋಡ್ಕೋ. ಈ ನನ್ನ ತಂಗಿ ಅಟ್ಲೀಸ್ಟ್ ಯಾವ ವ್ಲಾಗ್ ನೋಡಿಲ್ಲ ಅಂದ್ರೆ ನಮ್ಮ ಅಕ್ಕವ್ರು ಮಾತಾಡಿದ್ರೆ ಈ ವ್ಲಾಗ್ ನೋಡು ಅಂತಾದ್ರೂ ಹೇಳ್ತಾಳೆ. ಚೆನ್ನಾಗಿ ನೋಡ್ಕೊಡಿ ಅಷ್ಟೇ. ಚೆನ್ನಾಗಿರೋ ಈ ಅದೇನಂತಾರೆ ಚಿಕ್ಕ ಪುಟ್ ಜಗಳ, ಏನೇ ಬಂದ್ರು ಅದೆಲ್ಲ ಬರುತ್ತೆ. ಇಲ್ಲ ಅಂದ್ರೆ ಹೇಳ್ತಾರೆ, ಏನೇ ಬಂದ್ರು ಜೊತೆಗಿರಿ, ಚೆನ್ನಾಗಿರಿ ಅಷ್ಟೇ. ಆಲ್ ದಿ ಬೆಸ್ಟ್. ಅಷ್ಟೇ. ಬಾಯ್ 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 ಬಾಯ್. ನಾವು ಹೊರಡ್ತೀವಿ. ಬಾಯ್ 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 ಬಾಯ್. ನನ್ನಲ್ಲೇ ಕಳಿಸ್ತೀಯಾ? ಅವ್ನು ನೋಡಿ ಹೆಂಗ್ ಮಲ್ಕೊಂಡು ಗಬ್ಬಾ.